ಫಸ್ಟ್ ಟೈಮ್ ಈ ಕಂಪನಿಗೆ ಇಂಟರ್ವ್ಯೂ ಕೊಡೋದಕ್ಕೆ ಹೋದಾಗ ರೂಟ್ ಮಿಸ್ ಆಗಿ ಬಂದಿರೋ ಥರ ಫೀಲ್ ಆಗ್ತಿತ್ತು. ಇಂಟರ್ವ್ಯೂಗೆ ಏನು ಪ್ರಿಪೇರ್ ಆಗಿರಲಿಲ್ಲ, ಜಸ್ಟ್ ರೆಸ್ಯೂಮ್ ತೊಗೊಂಡೋಗಿದ್ದೆ. ಆದರೆ ನನ್ನ ಹಿಂದೆ ಒಂದು ಕಿಚ್ಚಿತ್ತು. ಆ ಧೈರ್ಯದ ಮೇಲೆ ಒಳಗಡೆ ಎಂಟ್ರಿ ಆದೆ. ನನ್ನ ಪ್ರೀವಿಯಸ್ ಜಾಬ್ ACTಲಿ ಫೀಲ್ಡಲ್ಲಿ ವರ್ಕ್ ಮಾಡಬೇಕಾದ್ರೆ ನೆರಳಲ್ಲೇ ಮಲಗಿಸು, ಬಿಸಿಲಲ್ಲೇ ಒಣಗಿಸು, ನೆರಳಲ್ಲಿ ತಂಪಾಗಿ ಬಿಸಿಲಲ್ಲಿ ಕೆಂಪಾಗಿ ಆಯಾಗಿರುವೆ ರಾಘವೇಂದ್ರ ಅಂತ ಕೇಳ್ಕೊಂಡಿದ್ದೆ. ರಾಘವೇಂದ್ರ ಸ್ವಾಮಿಗಳು ಶಿವನ ಥರ ಬಂದ್ಬಿಟ್ಟು ನನಗಿಲ್ಲಿ ಕೆಲಸ ಕೊಡಿಸಿದ್ರು. ಆ ಶಿವ ಬೇರೆ ಯಾರು ಅಲ್ಲ, ನಮ್ಮ ಶಿವಣ್ಣ. ಒಂದೊಳ್ಳೆ ಸ್ಮೈಲಿಂದ ಇಂಟರ್ವ್ಯೂ ಸ್ಟಾರ್ಟ್ ಆಯಿತು. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದರು. ನಾನು ಮೈ ನೇಮ್ ಈಸ್ BR ಭವಾನಿಶಂಕರ್. ಆಮೇಲೆ ಸೆಲ್ಫ್ ಇಂಟ್ರೊಡಕ್ಷನ್ ಆಯಿತು. ಆಮೇಲೆ ನನಗನ್ಸಿದ್ದು without knowing English, coming inside is first mistake. ಇಂಗ್ಲೀಷ್ ಈ ಫೀಲ್ಡಲ್ಲಿ ಇಂಗ್ಲೀಷ್ ಬೇಕಾಗುತ್ತೆ. ನನ್ನ ಇಂಗ್ಲೀಷಲ್ಲಿ ಕ್ಲಾರಿಟಿನೂ ಇರಲಿಲ್ಲ, ಫ್ಲೂಯೆಂಟು ಇರಲಿಲ್ಲ, ಬಟ್ ಕಾನ್ಫಿಡೆನ್ಸ್ ಇತ್ತು. ಸೆಲೆಕ್ಟ್ ಆದೆ. ಮ್ಯಾನೇಜರು ನನ್ನ ಕಷ್ಟ ನೋಡೋಕ್ಕಾಗದೆ ಕನ್ನಡದಲ್ಲೇ ಮಾತಾಡ್ಸಿದ್ರು. ಆವಾಗ ಸಾರ್ ಕನ್ನಡ ಬರುತ್ತಲ್ಲ ಸರ್, ಮತ್ತೇನು ಸರ್ ಇಂಗ್ಲೀಷಲ್ಲಿ ಮಾತಾಡ್ತೀರಾ ನೀವು? ಇಲ್ಲಿ ಜಾಯ್ನ್ ಆಗಿ 1 year ಆಗ್ತಾ ಇದೆ. ಖುಷಿ ಇದೆ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದರೆ ನಮ್ಮ ಗುರಿನೇ ಬೇರೆ ಅಲ್ವಾ. ಇಲ್ಲೆಲ್ಲ ಬೇರೆ ಸ್ಟೇಟಿಂದ ಬಂದು ಕೆಲಸ ಮಾಡ್ತಿರೋರೇ ಜಾಸ್ತಿ. ಒಳ್ಳೊಳ್ಳೆ ಹುಡುಗಿರಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಹುಡುಗಿರಿಗೂ ವರ್ಕ್ ಪ್ರೆಷರ್ ಜಾಸ್ತಿ ಅನಿಸುತ್ತೆ. ಸೊ ಅವರು ಸ್ಮೋಕ್ ಮಾಡ್ತಾ ಇರ್ತಾರೆ. ಅದೇ ಬೇಜಾರು. ಎಲ್ಲರಿಗೂ ಬಾಯ್. ಜೈ ಭವಾನಿ, ಜೈ ಶಿವ, ಜೈ ಬಜಾಜ್.